ಪ್ಯಾಕೇಜ್ ತೊಗೊಂಡೆ ಜೋಶಲ್ಲಿ, ಆದರೆ ಹೋಗಿದ್ದು ಮಾತ್ರ ತುಂಬಾ ಕಡಿಮೆ. ಎಕ್ಸಾಮ್ ಹಿಂದಿನ ದಿನ ಓದೋ ಥರ ಇವಾಗ ಸೀರಿಯಸ್ಸಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಎಲ್ಲೋ ಶುಭೋದಯ. ಬೆಳಗ್ಗೆ ಬೇಗನೆ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಜಿಮ್ಗೆ ಅಂತ ಹೊರಟೆ. 1 ಇಯರ್ ಪ್ಯಾಕೇಜ್ ತೊಗೊಂಡೆ ಜೋಶಲ್ಲಿ, ಆದರೆ ಹೋಗಿದ್ದು ಮಾತ್ರ ತುಂಬಾ ಕಡಿಮೆ. ಪ್ಯಾಕೇಜಲ್ಲಿ ಆಲ್ರೆಡಿ 8 ಮಂತ್ಸ್ ಆಗೋಗಿತ್ತು, ಉಳಿದಿರೋದು ಇನ್ನು 4 ಮಂತ್ಸ್ ಮಾತ್ರ. ಎಕ್ಸಾಮ್ ಹಿಂದಿನ ದಿನ ಓದೋ ಥರ ಇವಾಗ ಸೀರಿಯಸ್ಸಾಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸೀದಾ ತಿಂಡಿಗೆ ಅಂತ ನಾನು ಮಾಡಿದ್ದು ಪುದೀನ ಬಾತು. ಅದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ರಿಗೂ ತಿನ್ನೋಕ್ಕೆ ಅಂತ ಮೊಟ್ಟೆನ ಬೇಯಕ್ಕೆ ಇಡ್ತಾ ಇದ್ದೀನಿ ಮತ್ತು ಹಾಲನ್ನ ಕಾಯಿಸ್ತಾ ಇದ್ದೀನಿ ಪಾಪುಗೆ ಅಂತ. ಇದೇ ಗ್ಯಾಪಲ್ಲಿ ನಾನೊಂದು ಡಿಟಾಕ್ಸ್ ವಾಟರ್ನ ಮಾಡಿಕೊಂಡು ಕುಡಿಯೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಡಿಟಾಕ್ಸ್ ವಾಟರ್ನ ಕುಡಿದು ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳಿರೋ ಮನೆ ಅಂತಂದರೆ ಗೊತ್ತೇ ಇರುತ್ತೆ, ಎಲ್ಲಿ ನೋಡಿದ್ರೂ ಬರೀ ಟಾಯ್ಸ್ ಇರುತ್ತೆ. ಟಾಯ್ಸ್ ಎಲ್ಲ ಎತ್ತಿಟ್ಟು ಕಸ ಎಲ್ಲ ಗುಡಿಸಿ ಆಗೋ ಅಷ್ಟರಲ್ಲಿ ಹಾಲು ಕಾಯ್ದಿತ್ತು. ಹಾಲನ್ನ ಆರಿಸಿ ಬಾಟ್ಲಿಗೆ ಹಾಕಿ ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಪ್ಯಾಕ್ ಮಾಡಿದೆ. ಇದೆಲ್ಲ ಆಗೋ ಅಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟ. ಸರಿ ಅಂತೇಳಿ ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸಿ ಬೇಯಿಸಿಟ್ಟಿರೋ ಮೊಟ್ಟೆನ ಸುಳ್ಕೊಂಡು ಇಬ್ಬರು ಕೂಡ ತಿನ್ಕೊಂಡು ಕೂತ್ಕೊಂಡ್ವಿ. ಇದೆಲ್ಲ ಮುಗಿದು ಸ್ವಲ್ಪ ಹೊತ್ತು ಆದಮೇಲೆ ಬ್ರೇಕ್ಫಾಸ್ಟಿಗೆ ಸೇಮ್ ಪುದೀನ ಬಾತು ಮತ್ತು ಮೊಸರನ್ನ ನಾನು ತಿಂದೆ. ಇದೆಲ್ಲ ಮುಗಿಸಿ ಮತ್ತೆ ನಾನು ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ ಬಂದೆ. ಬಟ್ ನನ್ನ ಮಗ ಬಿಟ್ಟಿಲ್ಲ. ಅವ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಉಪ್ಪಿಟ್ಟನ್ನ ರೆಡಿ ಮಾಡಿಕೊಂಡೆ. ಇದೆಲ್ಲ ಆಗೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು. ಸಂಜೆ ಮಳೆ ಬಂದಿದ್ದರಿಂದ ಕಾಫಿ ಮತ್ತು ಕಡಲೆಪುರಿನ ತಿಂದ್ಕೊಂಡು ಅಡುಗೆ ಮನೇಲಿ ರಾಶಿ ಪಾತ್ರೆಗಳಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮನೇಲಿ ಬೆಳಗಿನ ಸಾಯಂಕಾಲ ತನಕ ಯಾವ್ದಾದ್ರು ಒಂದು ಕೆಲಸ ಇರುತ್ತೆ ಅಂದರೆ ಅದಂತೂ ಪಾತ್ರೆ ತೊಳೆಯೋದು. ತಿಂಡಿ ಆದಮೇಲೂ ಪಾತ್ರೆ ತೊಳಿಬೇಕು, ಊಟ ಆದಮೇಲೂ ಪಾತ್ರೆ ತೊಳಿಬೇಕು, ನೈಟ್ ಅಡುಗೆ ಆದಮೇಲೆ ನೈಟ್ ಊಟ ಆದಮೇಲೂ ತೊಳಿಬೇಕು. ಒಟ್ಟಾರೆ ಪಾತ್ರೆನ ತೊಳಿತಾನೆ ಇರಬೇಕು. ಚಪಾತಿ ಮತ್ತು ಬಾಳೆಹಣ್ಣು ತಿಂದ್ಕೊಂಡೆ. ನನ್ನ ಮಗನಿಗೆ ಅವ್ನು ದೋಸೆಗೆ ಅಂತ ಹೇಳ್ತಾ ಇದ್ದ, ದೋಸೆನ ಮಾಡಿಕೊಟ್ಟೆ. ಇನ್ನು ಹಸ್ಬೆಂಡ್ಗೆ ರಸಮ್ ಮತ್ತು ಅನ್ನ. ಇವತ್ತಿನ ವೀಡಿಯೋ ಇಷ್ಟೇ, ಮತ್ತೆ ಸಿಗ್ತೀನಿ.